ನಾವು ಇವತ್ತು ಮಾಡಕತ್ತಿದ್ರಿ ಮಸಾಲ ಖಾರದ ಮುದ್ದೆ ರೀ. ಬರ್ರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ, ಲಿಂಬು ರಸ ರೀ. ಬರ್ರಿ ಸ್ಟಾರ್ಟ್ ಮಾಡೋಣ. ಬಾಳಿ ಇಟ್ಕೊಂಡೇನಿ ರೀ, ಸ್ಟವ್ ಆನ್ ಮಾಡಿಕೊಂಡು. ಈಗ ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ರೀ, ಒಳ್ಳೆಣ್ಣೆ. ಇದಕ್ಕೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ ರೀ. ನಾವು ತುಪ್ಪ ಘಮ ಬರ್ತದೆ ಅಂತ ಹಾಕ್ಕೊತೀವಿ ರೀ. ಬೇಕಾದ್ರೆ ಹಾಕ್ಬೋದ್ರಿ, ಬೇಡ ಸ್ಕಿಪ್ ಮಾಡ್ಬೋದು ರೀ. ಈಗ ಜೀರಿಗೆ ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಸಿಡಿಬೇಕು ರೀ. ಇವಾಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಗಡ್ಡಿ ಹೆಚ್ಚಿಟ್ಕೊಂಡಿದ್ರಿ, ಅದನ್ನು ಹಾಕ್ಕೊಳಕತ್ತೀನಿ ನೋಡಿ. ಮತ್ತು ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರಿ, ಅದನ್ನು ಹಾಕ್ಕೊತೀನಿ ರೀ. ಮತ್ತು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ರಿ, ಅದನ್ನು ಹಾಕ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತಾ ನೋಡ್ಕೊಂಡು ಹಾಕೋರಿ. 1-2 ಎಸಳು ಕರಿಬೇವು ಹೆಚ್ಚಿಟ್ಕೊಂಡೀನಿ ರೀ, ಅದನ್ನು ಹಾಕ್ತೀನಿ ನೋಡಿ. ಇವಾಗ ಒಂದು ಸಣ್ಣ ಟೊಮೆಟೊ ತೊಗೊಂಡಿದ್ರಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಟಿದ್ರಿ, ಅದನ್ನ ಹಾಕ್ತೀನಿ ನೋಡಿ. ಇದನ್ನು ಸ್ವಲ್ಪ ಹಂಗೆ ಎಣ್ಣೆಗೆ ಕುದಿ ಹಾಕ್ಬಿಟ್ಟೇನಿ ರೀ. ಸ್ವಲ್ಪ ಎಣ್ಣೆ ಕುದ್ದಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊತೀನಿ ರೀ. ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆಯಾಗ ಎಷ್ಟು ಸಾಫ್ಟಾಗಿ ಕುದಿತಾವ ಅಷ್ಟು ಚಲೋ ರೀ. ಮುದ್ದ್ಯಾಗ ಸಾಫ್ಟಾಗಿ ಬರ್ತಾವೆ ರೀ. ಈಗ ಅದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೊಂಡೀವಿ ರೀ. ಅರಿಶಿನ ಆರೋಗ್ಯಕ್ಕೆ ಒಳ್ಳೇದಲ್ರಿ, ಹಾಗಾಗಿ ಅರಿಶಿನ ಹಾಕ್ಕೊಂಡಿವಿ. ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆಂದ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ರೀ ಕುದಿಬೇಕ್ರಿ. ಇದು ಎಣ್ಣೆಯಾಗ ನೋಡ್ರಿ ಹೆಂಗೆ ಕುದಿಯಾಕತೈತಿ. ಎಣ್ಣೆ ಎಲ್ಲ ಬಿಟ್ಕೋಬೇಕ್ರಿ. ಅವು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಹಾಕಿವಲ್ರಿ, ಅದೆಲ್ಲ ಚೆಂದಾಗ ಕುದಿಬೇಕ್ರಿ ಎಣ್ಣೆಯಾಗ. ಎಣ್ಣೆ ನೋಡ್ರಿ, ಎಣ್ಣೆ ತುಪ್ಪ ಹೆಂಗೆ ಕಾಣಕತ್ತೈತಿ ನೋಡ್ರಿ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿರಿ, 1 ಚಿಟಿಕೆ ಅಟ್. ಮತ್ತೊಮ್ಮೆ ಹಿಂಗೆ ಹಾಕಿಂದಾಗ ಮಿಕ್ಸ್ ಮಾಡಾಕತ್ತೀವಿ ರೀ. ಈಗ ಅದಕ್ಕೆ ನಾವು 2 ಲೋಟದಲ್ಲಿ ಹಿಟ್ಟು ತೊಗೊಂಡಿರ್ತೇವೆ ನೋಡ್ರಿ, 1 ಲೋಟಕ್ಕೆ 2 ಲೋಟದಂತ ನೀರು ಹಾಕ್ಕೋಬೇಕ್ರಿ. ನಾವು 3 ಲೋಟ ಹಿಟ್ಟು ತೊಗೊಂಡ್ರಿಂದ 6 ಲೋಟ ನೀರು ಹಾಕ್ಕೋಬೇಕ್ರಿ. ಈಗ 2 ಲೋಟ ಹಾಕ್ಕೊಂಡೇವ್ರಿ, ಈಗ 3ನೇ ಲೋಟ ರೀ. 3, 4, 5, 6. ಅದು ನೀರು ಕುದಿಬೇಕ್ರಿ, ಹಾಗಾಗಿ ಕುದಿಯಾಕ್ಬಿಡ್ತೀವಿ ರೀ. ಅದನ್ನು ಒಂದೀಟು ರುಚಿ ತಕ್ಕ ಉಪ್ಪು ಹಾಕ್ಕೊಂಡು ನೋಡ್ರಿ. ಈಗ ಅದಕ್ಕೆ ಈಗ ಒಂದಿಟ್ಟು ಮುಚ್ಚಿ ಬಿಡ್ತೀವಿ ರೀ. ಅದು ನೀರು ಕುದಿಯಾಕತ್ತಿಂದಾಗ ತೆಗೆದು ನೋಡ್ರಿ ಹೆಂಗೆ ಕುದಿಯಾಕತ್ತೈತೆ ನೋಡ್ರಿ, ನೀರು ಮುದ್ದಿದೆ. ಇವಾಗೇನು ಹಿಟ್ಟು ತೊಗೊಂಡಿದ್ವಲ್ರಿ, ಜೋಳದ ಹಿಟ್ಟು 3 ಕಪ್ ಹಿಟ್ಟಿತ್ರಿ, ಅದನ್ನು ಚೆಂದಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀವಿ ರೀ. ಯಾಕಂದ್ರೆ ಒಮ್ಮೆಗೆ ಹಾಕಿದ್ರೆ ಗಂಟು ಬರ್ತೈತೆ ರೀ. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರ್ತೈತೆ ರೀ. ಚೆಂದಾಗ ಮಿಕ್ಸ್ ಮಾಡ್ಕೊತ ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕಿದ್ವಲ್ರಿ. ಈಗ ನೋಡಿರಿ ಚೆಂದಾಗ ಮಿಕ್ಸ್ ಮಾಡ್ಕೊತೀವಿ ರೀ. ಅದನ್ನು ನೀವು ಹುಟ್ಟಿಲ್ ಬೇಕಾದ್ರೆ ಮಾಡ್ಕೊಬೋದ್ರಿ, ನಾವು ಚಮಚ ತೊಗೊಂಡು ಮಾಡಾಕತ್ತೀವಿ ನೋಡಿರಿ. ಒಂದೀಟು ಲಂಬಿ ರಸ ಹಾಕ್ಕೊತೀವಿ ರೀ. ಚೆಂದಾಗ ಗಂಟು ಏನಾರ ಸ್ವಲ್ಪ ಇತ್ತಂದ್ರೆ ಅದನ್ನು ಚೆಂದಾಗ ಹೊಡ್ಕೋಬೇಕ್ರಿ, ಒಣ ಹಿಟ್ಟಿಲ್ದಂಗೆ ನೋಡಿರಿ. ಮಿಕ್ಸ್ ಮಾಡ್ಕೊಂಡಿವೆಲ್ಲ. ಈಗ ಮತ್ತೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೇವಿ ರೀ ರುಚಿಗೆ.
ಮತ್ತೊಮ್ಮೆ ಚೆಂದಾಗ ಮಿಕ್ಸ್ ಮಾಡ್ಕೊತೀವಿ ತುಪ್ಪ ಹಾಕಿದ್ಮೇಲೆ. ಅದ್ರಾಗ ಏನರ ಇನ್ನೂ ಸ್ವಲ್ಪ ಒಣ ಹಿಟ್ಟು ಹಂಗಿತ್ತಂದ್ರೆ ಎಲ್ಲ ಚೆಂದಾಗ ತಿರ್ಕೊತೀವಿ ರೀ. ಅದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತೆ ಅದು. ಇವಾಗ ಒಂದು ಲಿಂಬೆ ರಸ ಉಳಿದಿತ್ತಲ್ರಿ ಅದನ್ನು ಹಾಕ್ಕೊಂಡಿವಿ. ಇನ್ನೊಮ್ಮೆ ಚೆಂದಾಗ ಮಿಕ್ಸ್ ಮಾಡ್ಕೊತೀವಿ ಎಲ್ಲ ಹೊಂದ್ಕೊಳ್ಳಂಗ್ರಿ ಅದ್ರ ಲಿಂಬೆ ರಸ ಅದೆಲ್ಲ. ನೋಡಿರಿ ಹೆಂಗೆ ಕಾಣಕತ್ತೈತಿ ಮುದ್ದೆ. ಇವಾಗ ಹಾಲೆಲ್ಲ ರೆಡಿ ಆಗೈತ್ರಿ. ತೆಗೆದುಕೊಂಡು ಸರ್ವ್ ಮಾಡ್ತೀನಿ ಬರ್ರಿ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತೆ ನೋಡಿ. ಥ್ಯಾಂಕ್ ಯು.